ಶಿವಾಜಿ ಮಹಾರಾಜ, ಮಹಾರಾಣಾ ಪ್ರತಾಪ, ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ ಅವ್ರ ವಂಶಸ್ಥರದು. ನಮ್ಮ ಪೂರ್ವಜರು ಹೇಳ್ಯಾರ, ಶಸ್ತ್ರ ಎರಡು ವಿದ್ಯೆ ಕಳ್ಸ್ಯಾರ ನಮ್ಮಲ್ಲಿ. ಮತ್ತೆ ಬರೀ ನೀವು ಮೂರ್ತಿಗಳ ಜೋಡಿ ಯುದ್ಧ ಮಾಡ್ತಿದ್ರ, ಅಟ್ ತಾಕತ್ತಿದ್ರ ಬರ್ರಿ ಮಕ್ಕಳೇ, ನಮ್ ಜೋಡಿನೇ ಬರಲ್ಲ. ಮತ್ತೆ ಯಾಕಂದ್ರೆ ಹಿಂದಕ್ಕೆ ಅವ್ರ ಅಫ್ಜಲ್ ಖಾನ್ ಮಕ್ಕಳಗತ್ಲೆ ಮಾಡ್ಕೋತ ಕೂತ್ರ. ನಾವು ಶಿವಾಜಿ ಮಹಾರಾಜ ವಂಶಸ್ಥದಿವಿ. ಒಂದು ಘಟನೆ ಆಗಿತ್ತು. ನಮ್ಮ ಹಿಂದೂಗಳ ಆರಾಧ್ಯ ದೇವಾಗಿರ್ತಕ್ಕಂಥ ಗಣಪತಿ ಪ್ರತಿಮೆ ಭಗ್ನಗೊಳಿಸ್ಬೇಕನ್ನೋ ಉದ್ದೇಶದಿಂದ ಅದು ಇರ್ತಕ್ಕಂಥ ಗಾಜನ್ನು ಕಲ್ಲಿಲೆ ಹೊಡೆದು ಪುಡಿ ಮಾಡಿದ್ರು. ಮತ್ತು ಅವಾಗ ನಾವು ನೋಡಿದಾಗ ಬಂದು ಕಂಪ್ಲೇಂಟ್ ಕೊಟ್ಟಿದ್ವಿ, ಈ ಥರ ಆಗಿದೆ ಮತ್ತು ಇದು ಮಾಡಿರ್ತ. ಆದರೂ ಪೊಲೀಸರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದೀಗ ತಾನೇ SP ಸಾಹೇಬರು ಬಂದಿದ್ದರು, ಪೊಲೀಸ್ ವರಿಷ್ಠಾಧಿಕಾರಿಗಳು. ನಿನ್ನೆ DSP ಸಾಹೇಬರಿಗೂ ಮಾತಾಡಿದೆ. CPI ಸಾಹೇಬರು ಇಮಿಡಿಯೇಟ್ ಹೇಳೋದ ಕೂಡಲೇ CCTV ಕ್ಯಾಮ್ರಾವನ್ನು ಆಲಿಸಿ ಅವರು ಆರೋಪಿಗಳು ಹೆಡಿಮುರಿ ಕಟ್ಟು ತಂದಿದ್ದಾರೆ. ಅದಕ್ಕೆ ಘಟನೆ ಆಗಲ್ಲ. ಇಬ್ಬರು ಆರೋಪಿಗಳು ಸಿಕ್ಕಿದ್ದಾರೆ. ಇಬ್ಬರು ಅಫ್ಜಲ್ಪುರ್ ಟಕ್ಕೆದವರು. ಅಫ್ಜಲ್ಪುರ್ ಟಕ್ಕೆದವ ಒಬ್ಬ ಸೋಯಲ್ ಜಮಾದಾರ್ ಅಂತ ಒಬ್ಬವ, ಇನ್ನೊಬ್ಬ ಜುಬೇರ್ ಅಂತ ತಂದು ಇಬ್ಬರು ಆರೋಪಿ ಸಿಕ್ಕಿದ್ದಾರೆ. ಯಾಕಂದ್ರೆ ಅವ್ರ ಹಿನ್ನೆಲೆ ಏನು ಅನ್ನೋಕಿನ ಅವರು ಅಫ್ಜಲ್ಪುರ್ ಟಕ್ಕೆದವ್ರೇ ಅದಾರ. ಮತ್ತು ಅವರು ಸಂಸ್ಕೃತಿನೇ ಹೊಂದವ್ರು ಅವರು. ಯಾಕಂದ್ರೆ ಹಿಂದಕ್ಕೆ ಅವ್ರು ಅಫ್ಜಲ್ ಖಾನ್ ಮಕ್ಕಳಗತ್ಲೆ ಮಾಡ್ಕೋತ ಕೂತ್ರ. ನಾವು ಶಿವಾಜಿ ಮಹಾರಾಜ ವಂಶಸ್ಥದಿವಿ. ನಾವು ಶಿವಾಜಿ ಮಹಾರಾಜ, ಮಹಾರಾಣಾ ಪ್ರತಾಪ, ಕಿತ್ತೂರು ರಾಣಿ ಚೆನ್ನಮ್ಮ, ಲಕ್ಷ್ಮೀಬಾಯಿ ಅವ್ರ ವಂಶಸ್ಥರದು. ನಮ್ಮ ಪೂರ್ವಜರು ಹೇಳ್ಯಾರ, ಶಸ್ತ್ರ ಎರಡು ವಿದ್ಯೆ ಕಳ್ಸ್ಯಾರ ನಮ್ಮಲ್ಲಿ. ಮತ್ತೆ ಬರೀ ನೀವು ಮೂರ್ತಿಗಳ ಜೋಡಿ ಯುದ್ಧ ಮಾಡ್ತಿದ್ರ, ಅಟ್ ತಾಕತ್ತಿದ್ರ ಬರ್ರಿ ಮಕ್ಕಳೇ, ನಮ್ ಜೋಡಿನೇ ಬರಲ್ಲ. ಮತ್ತೆ ಬರೀ ಬಂದು ಮಾತಾಡೋದಿಲ್ಲ, ಮೂರ್ತಿ ಕಲ್ಲೋಗದೆ ಇದು ಮಾಡಿದೆ, ಯಾರು ಇರ್ಲಾರ್ದಾಗ ಮಾಡ್ಕೋತ ಕೂತ್ರ ಏನದ? ಹಿಂದೂಗಳು ತಾಳ್ಮೆದಿಂದ ಅದಾರ. ಎಲ್ಲಿ ತನ ತಾಳ್ಮೆದಿಂದ ಇರ್ತಾರ, ತಾಳ್ಮೆದಿಂದ ಇರ್ತಾರ. ಮುಂದೆ ಅವ್ರು ರೊಚ್ಚಿಗೆ ಎದ್ರಪ್ಪ ಅಂತಂದ್ರೆ ಏನಾಗ್ತದ ಪರಿಸ್ಥಿತಿ ಬರ್ತದೆ. ಅವೆಲ್ಲ ಆಗಬಾರ್ದನ್ನೋ ಉದ್ದೇಶದಿಂದ ಪಾಪ ಎಲ್ಲರೂ ನಾವು ಶಾಂತಿ ಇರ್ತದೀವಿ. ಎಲ್ಲಿ ತನ ಶಾಂತಿ ಇರ್ತದೀವಿ, ಶಾಂತಿ ಇರ್ತೀವಿ. ನೀವು ಪದೇ ಇದು ಒಂದು ಸರಿ ಕ್ಷಮೆ ಮಾಡ್ಬೋದು. ಪದೇ ಅದೇ ಆಯ್ತಪ್ಪ ಅಂತಂದ್ರೆ ಇನ್ನು ನಾವು ಅದಕ್ಕೆ ತಕ್ಕ ಉತ್ತರ ಕೊಡಕ್ಕೆ ತಯಾರಾಗಿರ್ತೀವಿ. ನಾವೇನು ಕೈಯಾಗ ಬಳಿ ತೊಳ್ಕೊಂಡು ಕೂತಿಲ್ಲ. ಮತ್ತು ಇದ್ರ ಉದ್ದೇಶ ಗೊತ್ತಾಗಬೇಕಾಗ್ಯದ. ಯಾಕಂದ್ರೆ ಇದು ಒಡೆದು ಗ್ಲಾಸ್ ಒಡೆದು ಕಿಶನ್ ಅದನ್ನ ಚಿತ್ರೀಕರಣ ಮಾಡ್ತಾನೆ ನಾವು ಮೊಬೈಲ್ದಾಗ. ಅದು ಮೊಬೈಲ್ ಯಾರಿಗೆ ಕಳ್ಸ್ಯಾನ, ಇದೀಗ ತಾನೇ ನಾವು SP ಅವರಿಗೆ ದೂರು ಸಮೇತ FIR ದಾಖಲಿಸಿದ್ದೇವೆ ಮತ್ತು ದೂರು ಕೊಟ್ಟಿದ್ದೇವೆ. ಇದರ ಹಿನ್ನೆಲೆ ಯಾರೇ ಇರ್ಲಕ್ಕ ಅವ್ರಿಗೊಂದು ಎಚ್ಚರಿಕೆ ಗಂಟಿ. ಈ ದಿವ್ಸ ಆಗ್ಯದ ಇನ್ನು ಮ್ಯಾಗ ಮತ್ತೆ ಇದು ಚಾಲು ಮಾಡಿದ್ರಪ್ಪ ಅಂತಂದ್ರೆ ಈಗ ನಮ್ಮವ್ರು ಯಾರು ಸುಮ್ ಕುಂದ್ರದಲ್ಲ, ಮತ್ತೆ ನಾವು ಚಾಲು ಮಾಡ್ಬೇಕಾಗ್ತದೆ. ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಕಾನೂನಿ ಕ್ರಮ ಜರುಗಿಸ್ಬೇಕು. ಅಕಸ್ಮಾತ್ ಏನಾದರೂ ಮತ್ತೆ ಮುಂದುವರಿತಾ ಆಯ್ತಪ್ಪ ಅಂದ್ರೆ ಈ ಬಿಜಾಪುರ ಜನತೆನೇ ನೋಡ್ಕೋತಾರೆ. ಈಗಾಗಲೇ ಅವ್ರ ಫೋಟೋಗಳು ವೈರಲ್ ಆಗ್ಯಾವ. ನಾಳೆ ಅವ್ರು ಬಿಜಾಪುರನಾಗಲ್ಲ, ಇಲ್ಲಿ ಎಲ್ಲಿ ತಿರುಗಾಡೋದು ಮುಷ್ಕಿಲ್ ಆಗ್ಬಿಡ್ತದೆ. ಅವ್ರ ಬರೇ ಮೂರ್ತಿಗಳ ಜೋಡಿ ಗ್ಲಾಸಿನ ಕಾಜ್ ಹೊಡೆದೆ ಇದು ಮಾಡಿದೆ ಯಾಕದ ಹಂಗಟ್ಟು ತಿಂಡಿದ್ರೆ ಬರಲ್ಲ. ಯಾರು ಹೇಳೋರು ಕೇಳೋರು ಇಲ್ಲೇನು? ಬಿಜಾಪುರ ಶಾಂತ ಅದ, ಎಲ್ಲರೂ ಅಣತಂಬರ್ಗತ್ಲಿ ಅದು ಇರುವುದು ಬಿಟ್ಕಿಸಿಂದ ಇವು ಉಪದ್ಯಾಪಿತನ ಮಾಡ್ಕೊಂಡಿದ್ರೆ ಹೆಂಗೆ ಗೊತ್ತಾಗಬೇಕು. ಯಾಕಂದ್ರೆ ಇಲ್ಲಿ ಸಮಾಜದ ಎಲ್ಲ ಹಿರಿಯರು ಹೇಳ್ಬೇಕಾಗ್ತದವ್ರಿಗೆ. ಇಂಥ ದುಷ್ಕೃತ್ಯಕ್ಕೆ ಯಾರು ಅವ್ರಿಗೆ ಸಪೋರ್ಟ್ ಮಾಡಬಾರ್ದು. ಮತ್ತು ಯಾರೇ ಇರ್ಲಕ್ಕ, ಇವತ್ತು ನಮ್ಮ ಸಮಾಜ ಇರಲಿ, ಯಾರ ಸಮಾಜ ಯಾರು ತಪ್ಪು ಮಾಡ್ತಾರ ಶಿಕ್ಷಕ ಯಾರು ಇರ್ಬೇಕಾಗ್ತದೆ. ಹಿಂದೂಗಳು ಇವತ್ತು 8 ದಿವಸ ಶಾಂತಿ ಕೂತಾರಪ್ಪ ಅಂತಂದ್ರೆ ಏನು ಅವ್ರು ಕೈ ಕಟ್ಕೊಂಡು ಕೂತಿಲ್ಲ. ಅವು ಸಮಯ ಸಂದರ್ಭ ಬಂದಾಗ ಈಗ ದೇವಿ ದಸರಾ ದೇವಿ ಎದಕ್ಕೆ ಅಂದ್ರೆ ದೇವಿ ಕೈ ಎಲ್ಲ ಖಡ್ಗ ತ್ರಿಶೂಲ ಎಲ್ಲ ಇರ್ತಾವೆ. ಅವು 9 ದಿವಸ ಆದ ಕೂಡಲೇ ನವರಾತ್ರಿ ದುಷ್ಟರು ಸಂಹಾರ ಮಾಡೋದೇ ಇದು ನಮ್ಮ ಹಬ್ಬ. ಇದೇನದಲ್ಲ ಆಯುಧ ಪೂಜೆದ ಆಗ್ತಾವ. ಇದ್ರಾಗ ಎಲ್ಲ ಆಯುಧಗಳನ್ನೇ ಪೂಜೆ ಮಾಡ್ತಾರೆ ಎಲ್ಲ ಹಿಂದೂಗಳು. ದುಷ್ಟರು ಸಂಹಾರ ಮಾಡೋದೇ ಇದು ಹಿಂದೂಗಳ ಹಬ್ಬ. ಮತ್ತೆ ಇನ್ನು ದುಷ್ಟರನ್ನ ಸಂಹಾರ ಮಾಡಕ್ಕೆ ಎಲ್ಲರೂ ಇಳಿಬೇಕಾಗ್ತದೆ. ಇವತ್ತು ನಿನ್ನೆ ಘಟನೆ ಆಗ್ಯದ ಗಣಪತಿ ಚೌಕ್ನಲ್ಲಿ, ಆ ಘಟನೆಯನ್ನು ನಾವೆಲ್ಲ ಖಂಡಿಸಿ ನಿನ್ನೆ ಅಡಿಷನಲ್ SP ಅವರು, DSP ಅವರು ಮತ್ತು ಸ್ಥಳ ಪರಿಶೀಲನೆ ಮಾಡಿ ಮುಂಜಾನೆ ಎಲ್ಲರೂ ಕೂಡಿ ಮಾತಾಡಿದ್ವಿ. ಮತ್ತು ಉಮೇಶ್ ಅವರು ನಾವು ಎಲ್ಲ ಸೇರಿ ಇವತ್ತೇನಾಗ್ಯದಂತ ನಗರದಲ್ಲಿ ಇಂಥ ಯಾವುದೋ ಘಟನೆಗಳು ಆಗಿಲ್ಲ. ಇದು ಮಾಡ್ಲಿಕ್ಕೆ ಕಾರಣ ಏನಪ್ಪ, ಯಾಕಂದ್ರೆ ನಿನ್ನೆ ನಾ ಸ್ಟೇಟ್ಮೆಂಟ್ ಕೊಡೋದನ್ನ ಹೇಳಿದೆ. ಇದು ಯಾರು ಮಾಡ್ಯಾರ, ಎದಕ್ಕೆ ಮಾಡ್ಯಾರ, ಮೊದಲ ಒಂದು ಶೋಧನೆ ಆಗ್ಬೇಕು. CC ಕ್ಯಾಮ್ರಾ ಒಳಗೆ ಏನೈತಂತೆ ನೋಡಿಕೊಂಡು ನಾವು ಸ್ಟೇಟ್ಮೆಂಟ್ ಕೊಡ್ಬೇಕಂತೇಳಿ ಅವರು ಯಾವ ಕಾರಣಕ್ಕೆ ಮಾಡ್ಯಾರ, ಎದಕ್ಕೆ ಮಾಡ್ಯಾರ ಅದು ಏನೋ ಪರಿಶೀಲನೆ ನಡೆದದ. ಮತ್ತು ಆರೋಪಿಗಳು ಎಷ್ಟು 3-4 ಮಂದಿ ಅದಾರಂತ ಇತ್ತು. ಮತ್ತು ಈಗಾಗಲೇ 3 ಮಂದಿ ಸಿಕ್ಕಾರ ಅಂತ DSP ಅವರು ಹೇಳಿದ್ದಾರೆ. ಇಬ್ಬರು ಇನ್ನೂ ಒಬ್ಬರು ಸಿಗಬೇಕು. ಮತ್ತು ಇಂಥವು ಬಿಜಾಪುರ ನಗರ ಯಾಕಂದ್ರೆ ಶಾಂತಿಯಿಂದ ಅದ, ಏನು ಕಿರಿಕಿರಿ ಇಲ್ಲ, ಏನೂ ಇಲ್ಲ. ಇದು ಎದಕ್ಕಾಗ್ಯದಪ್ಪ ಅಂದ್ರೆ ಕುಡಿದ ಅಮಲಿನಲ್ಲಿ ಮಾಡ್ಯಾರಂತ ಬಲ್ಲ ಮೂಲಕ ಬಂದದ. ಅದಕ್ಕೆ ನಾವೆಲ್ಲ ಇದನ್ನು ಖಂಡಿಸ್ತೀವಿ. ಮುಂದೆ ಇಂಥ ಘಟನೆಗಳು ಆಗಬಾರ್ದು. ಮತ್ತು ಯಾರು ಆರೋಪಿ ಅದಾರ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು, ಕಾನೂನಿ ಕ್ರಮ ಜರುಗಿಸ್ಬೇಕು. ಪೊಲೀಸರು ಮತ್ತು ಹೇಳಿದ ತಕ್ಷಣ ಇಮಿಡಿಯೇಟ್ಲಿ ಬಂದು ಸ್ಪಂದನೆ ಮಾಡಿ ಮತ್ತು ಆರೋಪಿನೂ ಕೂಡ ನಿನ್ನೆ ರಾತ್ರಿನೇ ಹಿಡ್ದಾರ. ಅದಕ್ಕೆ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳಿಗೂ ಇದು ಮಾಡ್ತೀವಿ. ಮತ್ತು ಅದೇ ರೀತಿ ಮತ್ತು ನಮ್ಮ ಶಾಸಕರು ಕೂಡ ಫೋನ್ ಹಚ್ಚಿ
DSP ಕೂಡ ಅಡಿಷನಲ್ SP ಕೂಡ ಮಾತಾಡಿದ್ರು. ಯಾಕಂದ್ರೆ ನಾ ಫೋನ್ ಹಚ್ಚಿ ಮಾತಾಡಿದೆ, ಅವರು ಕೂಡ ಮಾತಾಡಿದ್ರೆ ಕೂಡಲೇ ಕ್ರಮ ಜರುಗಿಸ್ಯಾರ. ಅದಕ್ಕೆ ಮುಂದೆ ಇಂಥ ಘಟನೆ ಆಗಲಾರ್ದಂಗೆ ಅವು ಎಚ್ಚರ ವಹಿಸ್ಬೇಕು. ಮತ್ತು ನಾವೆಲ್ಲ ಕಮಿಟಿಯವ್ರು ನಾವು ಕೂಡ ಅದೀವಿ. ಅದಕ್ಕೆ ಮುಂದಿನ ಕ್ರಮ ಏನು ಜರುಗಿಸ್ತಾ ನಾವೆಲ್ಲರೂ ಕೂಡಿ ಅದಕ್ಕೆ ಇದು ಮಾಡ್ತೀವಿ. ನಾ ರಾಜೇಶ್ ದೇವಗಿರಿ, ಮಾಜಿ ಉಪಮಹಾಪೌರ ಬಿಜಾಪುರ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।